ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಯಾವ್ದು ಸರ್ ಬಿಲ್ಡಿಂಗ್ ಇದು? ಸರ್ ಇದು ನೋಡಿ ಸರ್, ನಮ್ಮದು 3040 ಇಲ್ಲೇ ಆಚಾರ್ಯ ಕಾಲೇಜ್ ನಿಯರೇ. ಸರ್ ಇದು BMP ಬರುತ್ತಲ್ಲ? ಹೌದು ಸರ್, ದೊಡ್ಡ ಬಿದಕಲ್ ವಾರ್ಡು 40. ಟಾರ್ ರೋಡ್ ಇದಲ್ಲ? ಹೌದು ಸರ್, ಟಾರ್ ರೋಡು. ಸರ್ ಎಷ್ಟು ಅಡಿ ಇದೆ ಟಾರ್ ರೋಡ್ ಇದು? ಸರ್ ಇದು 28 ಫೀಟು. 20 ಫೀಟ್. 28 ಸರ್. 28 ಫೀಟ್. ಹೌದು ಸರ್. ಓಕೆ, ಫುಲ್ ಡೆವಲಪ್ಡ್ ಎಲ್ಲ ಪಕ್ಕದಲ್ಲ ಮನೆ ಇದೆ. ಹೌದು ಸರ್. ಏನು ತೊಂದರೆ ಇಲ್ಲ. ಸರಿ ಸರ್, ತೋರಿಸ್ತೀರಾ ಮನೆ ಇವಾಗ? ಬನ್ನಿ ಸರ್. ಕಂಪ್ಲೀಟ್ ಇವಾಗ ಫುಲ್ಲು ಫರ್ನಿಶ್ಡ್ ಅಲ್ಲ? ಹೌದು ಸರ್, ಬನ್ನಿ ಸರ್. ಸರ್ ಇದು ಟೈಲ್ಸ್ ಹೆಂಗೆ ಸರ್ ಇದು? ಸರ್ ಇಲ್ಲ, ಇದು ಇದರಲ್ಲೇ ಮಾಡಿರೋದು, ಪೇಂಟಲ್ಲೇ ಮಾಡಿರೋದು. ನೋಡಿ ಸರ್. ಪೇಂಟರ್ ಮಾಡಿರೋದಾ? ಹೌದು ಸರ್. ಸರ್ ನೋಡಕ್ ದೂರದಿಂದ ಪೇಂಟ್ ತರನೇ ಕಾಣೋದಿಲ್ಲ ಸರ್ ಇದು. ಹೌದು ಸರ್. ಎಷ್ಟು ನೀಟಾಗಿ ಮಾಡಿದೀರ ಅಂದ್ರೆ ದೂರದಿಂದ ನೋಡೋರಿಗೆ ಟೈಲ್ಸ್ ಹಾಕ್ಬಿಡೋರೇನೋ ಹೌದು ಅನ್ನೋ ರೇಂಜಿಗೆ ಬರುತ್ತೆ. ಸರ್ ಇದು ಎಷ್ಟು ಮನೆ ಇದೆ ಇದರಲ್ಲಿ? ಸರ್ ಗ್ರೌಂಡ್ ಫಸ್ಟ್ 2 ಮನೆ. ಗ್ರೌಂಡ್ ಅಲ್ಲಿ ಪಾರ್ಕಿಂಗು, ಡಬಲ್ ಬೆಡ್ರೂಮು, ಮೇಲೆ 3 ಬೆಡ್ರೂಮ್. ಮನೆ ತೋರಿಸ್ತೀರಾ? ಸರ್ ಮನೆ ತೋರಿಸ್ತೀನಿ. ಓಕೆ ಸರ್, ಇವಾಗ ಎಷ್ಟು ಮನೆ ಇದೆ ಸರ್ ಇದು? ಸರ್ ಗ್ರೌಂಡ್ ಫಸ್ಟ್, ಓಕೆ, ಕೆಳಗಡೆ ಡಬಲ್, ಮೇಲೆ 3. ಓಕೆ, ಇದು ಪಾರ್ಕಿಂಗ್ ಅಲ್ಲ? ಹೌದು ಸರ್. ನೋಡಿ ಸರ್. ಸರ್ ಎಷ್ಟು ಕಾರ್ ನಿಲ್ಲಿಸಬಹುದು ಇಲ್ಲಿ? ಸರ್ ಒಂದು ಕಾರು, 4 ಬೈಕ್ ನಿಲ್ಸ್ಬೋದು. ಔಟ್ ಸೈಡ್ಗೆ ಕಾರ್ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಓಕೆ, ಆಚೆ ಕಡೆ ಅಲ್ಲಿ ನಿಂತಿದ್ದಲ್ಲ ಅಲ್ಲಿ ನಿಂತ್ಕೋಬಹುದು. ಹೌದು ಅಲ್ವಾ? ಹೌದು ಸರ್. ಓಕೆ, ಗ್ಯಾಸ್ ಲೈನ್ಗೆಲ್ಲ ಇಲ್ಲಿ ಅಜ್ಜಿ ಈಚೆ ಕಡೆ ಮಾಡ್ಬಿಟ್ಟಿದ್ದೀವಿ. ಇದು ಗ್ಯಾಸ್. ಹೌದು ಸರ್. ಓಕೆ ಬನ್ನಿ. ಇದು ಓಕೆ, ಫುಲ್ ಇಂಟೀರಿಯರ್ ಆಗಿದೆ ಇದು. ಹೌದು ಸರ್. ಓಕೆ ಸರ್, ಇದು ಎಷ್ಟಿದೆ ಹಾಲು? ಸರ್ ಇದು 12ಕ್ಕೆ ಒಂದು 14 ಕಾಲಿದೆ. ಓಕೆ, ಇದು ನೀವು ಹಾಕಿರೋದು ವೆಟ್ರಿಫೈಡ್? ವೆಟ್ರಿಫೈಡ್ ಸರ್. ಓಕೆ, ಇದು ಸರ್ ಇದು ಟಿವಿ ಈ ಕಡೆ ಅಲ್ಲ? ಹೌದು ಸರ್. ಟಿವಿ ಕ್ಯಾಬಿನೆಟ್. ಇದು ಪೂಜಾ ರೂಮು. ಟಿವಿದು ದೇವರ ಮನೆ ಎಷ್ಟಿದೆ ಸರ್ ಇದು? ಸರ್ 4x5. 4x5 ಇದೆ. ಹೌದು ಸರ್. ಓಕೆ, ಅಲ್ಲೂ ಕೂಡ ಡ್ರೈವರ್ ಮಾಡಿಸಿದ್ರಾ? ಹೌದು ಸರ್, ಇಂಟೆಲ್ ಕಂಪ್ಲೀಟ್ ಆಗಿದೆ ಅದನ್ನು. ಓ, ಇದು ಈ ತರನಾ? ಹೌದು ಸರ್. ಸ್ಟೋರೇಜ್. ಹಾಂ. ಓಕೆ, ಇದು ಡಬಲ್ ಬೆಡ್ರೂಮ್? ಹೌದು ಸರ್. ಓಕೆ, ಇದಕ್ಕೆ ಒಂದು ಅಟ್ಯಾಚ್, ಒಂದು ಕಾಮನ್ 2 ಇದೆ. ಓ, ಇದು ಅಟ್ಯಾಚ್ ಬಾತ್ರೂಮ್ ಇದೆ? ಹೌದು ಸರ್. ಓಕೆ, ಕಬೋರ್ಡ್ ಎಲ್ಲ ಆಗಿದೆ. ಸರ್ ಇದು ಯಾವುದು ಸರ್? ಇದು ಪ್ಲೈವುಡ್ ಅಲ್ಲಿ ಮಾಡಿದ್ರಲ್ಲ? ಹೌದು ಸರ್. ಓಕೆ, ಅಟ್ಯಾಚ್ ಬಾತ್ರೂಮ್ ಇದೆ. ಹೌದು. ಇದು ರೂಮ್ ಎಷ್ಟಿದೆ ಸರ್ ಸೈಜ್ ಇದು? ಕಬೋರ್ಡ್ ಬಿಟ್ಟು ಸರ್ ಇದು 9 ಫೀಟ್ಗೆ 10 ಫೀಟ್ ಸರ್. ಹೌದು ಸರ್. ಸರ್ ಹೇಳಿ ಇವಾಗ. ಸರ್ ಕಿಚನ್ ಬಂದು 6ಕ್ಕೆ 8 ಇದೆ ಇದು. ಈ ಕಿಚನ್ಗೂ ಇಂಟೀರಿಯರ್ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಎಲ್ಲ ಫುಲ್ ಕವರ್ಡ್ ಆಗಿದೆ. ಹೌದು ಸರ್. ಓಕೆ, ಮತ್ತೆ ಇದಕ್ಕೂ ಒಂದು ಕಾಮನ್ ಬಾತ್ರೂಮ್ ಇದೆ. ಇದು ರೂಮ್ ಬಂದು ಇದು ಸಿಕ್ಕಾಪಟ್ಟೆ ಮಾಸ್ಟರ್ ಬೆಡ್ರೂಮ್ ದೊಡ್ಡದು. ಓ, ಏನು ಸರ್ ಇದು ಇಷ್ಟು ದೊಡ್ಡದಿದೆ? ಹಾಂ. ಓಕೆ, ಇದು ಕವರ್ಡ್ ಎಲ್ಲ ಆಗಿದೆ ಇದು. ಹೌದು ಸರ್. ಸರ್ ಇದು ಎಷ್ಟಿದೆ ಅಂದ್ರೆ ಸೈಜು? ಇದು 4, 8, 12, 16 ಅಡಿ ಉದ್ದ ಇದೆ. 2, 4, 6, 8. ಇದು 9 ಅಡಿ ಅಗಲ ಇದೆ. ಇದು ವಾರ್ಡ್ರೋಬ್ ಬಿಟ್ಟು. ಹೌದು ಸರ್. ಓಕೆ ಸರ್, ಇದು ಈ ಮನೆ ಎಷ್ಟು ಇದು ಬಾಡಿಗೆ ಇದೆ? ಸರ್ ಇದು ಬಾಡಿಗೆ ಕೊಟ್ರೆ 15,000 ರಿಂದ 16,000 ರೂಪಾಯಿ ರೆಂಟ್ ಬರುತ್ತೆ. ಇದೊಂದು ಮನೆ? ಹೌದು ಸರ್. ಓಕೆ, ಇದು ನೋಡಿ, ಇದಕ್ಕೇನು ಎಲ್ಲ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಫುಲ್ಲು. ಇದು ಇಲ್ಲಿ ಹೊರಗಡೆ ತೆಗೆದ್ರೆ ಇದಕ್ಕೆಲ್ಲ ಡ್ರೆಸ್ಸಿಂಗ್ ಟೇಬಲ್. ಹೌದು ಸರ್. ದುಡ್ಡು ಇಡೋದಿಲ್ಲ, ಇದೆಲ್ಲ ಇಟ್ಕೊಬೋದು ಐಟಮ್ಸ್. ದುಡ್ಡು ಇಡಕ್ಕೆಲ್ಲ ಸಪ್ರೇಟ್ ಮಾಡಿದ್ದೀವಿ ಅಲ್ಲೇ ಒಂದು. ಇದು ನೋಡ್ಕೊಳ್ಳಿ, ದುಡ್ಡು. ಇಲ್ಲೂ ಲಾಕರ್ ಸಿಸ್ಟಮ್ ಇದೆ. ಹೌದು. ಇದು ಮೇಲ್ಗಡೆ ಅಂತೂ ಓನರ್ಗೆ ಸಫಿಶಿಯಂಟ್ ಆಗಿ ಇನ್ನೂ ತುಂಬಾ ಚೆನ್ನಾಗಿದೆ. ಕನ್ಫರ್ಮ್ ಸರ್. ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಮೆಟ್ಲು 6 ಅಡಿ ಬಿಟ್ಟಿದ್ದೀವಿ. ಹೌದು ಸರ್. ಗ್ರಾನೈಟ್. ಇದು ಮೆಟ್ಲು ಸೈಜ್ ಎಷ್ಟಿದೆ ಸರ್ ಇದು? ಸರ್ ಇದು 3 ಫೀಟ್ ಇದೆ. ಈ ಕಡೆ 3 ಫೀಟ್ ಇದೆ. 6 ಫೀಟ್ ಇದು ಟೋಟಲ್. ಹೌದು ಸರ್. ವಿಶಾಲವಾಗಿದೆ. ಆಮೇಲೆ ಇದು ಕಾಲ್ ಜಾರಬಾರ್ದು ಅಂತ ಲಪ್ಪತ್ರನೇ ಹಾಕ್ಸಿದೀವಿ. ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸರ್ ಅದಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಕಾಣಲಿ ಅಂದ್ಬಿಟ್ಟು ರೇಜರ್ಗೆ ಬೇರೆ ಸಪ್ರೇಟ್ ಕೊಟ್ಟಿದೀವಿ. ಆಮೇಲೆ ಇದು ಸ್ಟೇರ್ ಕೇಸು ಕ್ಲೋಸ್ ಮಾಡಿಸಿದೀವಿ.
ನೀರು ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಓಕೆ, ಮೇಲೆ ಹೋಗೋಣ ಸರ್ ಇವಾಗ. ಫಸ್ಟ್ ಈ ಫ್ಲೋರ್ ಒಂದು ಬನ್ನಿ ಸರ್. ಸೆಕ್ಯೂರಿಟಿಗೋಸ್ಕರ ಸೇಫ್ಟಿ ಗ್ರಿಲ್ ಇದೆ. ಸೇಫ್ಟಿ ಗ್ರಿಲ್ ಇದೆ. ಇಲ್ಲಿ ವಿಶಾಲವಾಗಿ ಕುತ್ಕೊಳ್ಳೋಕೆಲ್ಲ ಚೆನ್ನಾಗಿದೆ ಸರ್. ಇದು ಯಾವ ಫೇಸಿಂಗ್ ಬರುತ್ತೆ ಸರ್? ಈಸ್ಟ್ ಫೇಸಿಂಗ್ ಡೋರ್ ಈಸ್ಟ್ ಫೇಸಿಂಗ್ ಇದೆ. ಹೌದು. ಸೈಟು ಸೌತ್ ಫೇಸು. ಸೌತ್ ಫೇಸ್. ಹೌದು ಸರ್. ಬನ್ನಿ ಸರ್. ಸೂಪರ್ ಆಗಿದೆ ಸರ್ ಇವರಿಗೆ. ನೋಡಿ ಸರ್. ಇದು ಎಷ್ಟಿದೆ ಹಾಲು? 4, 8, 12 ಸರ್. ಇದು 16ಕ್ಕೆ 2, 4, 6, 8, 10, 12. ಇದು 14ಕ್ಕೆ 14 ಇದೆ ಸರ್ ಹಾಲು. ಇದು POP ಎಲ್ಲ ಆಗಿದೆ. ವಾಲ್ಗೆಲ್ಲ ರಾಯಲ್ ಪೇಂಟೇ ಮಾಡಿಸಿದ್ದೀವಿ. ಹೌದು ಸರ್. ಹೌದು ಸರ್. ಡಿಫ್ರೆನ್ಸ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡಕ್ಕೆ. ಹೌದು ಸರ್. ಇದು ಫುಲ್ ವಾಲ್ಗೆ ಎಷ್ಟಿದೆ, ವಾಲ್ ಫುಲ್ ವಾಲ್ ಮಾಡಿಸಿದೀವಿ. ಇದು ಚಿಕ್ಕದಿದೆ, ಇದು ಇನ್ನ ದೊಡ್ಡದಾಗಿದೆ. ಇದು 3 ಬೆಡ್ರೂಮ್ ಸರ್. ಹೌದು ಸರ್. ಸರ್ ಇದು 31ಕ್ಕೆ 40. ಹೌದು ಸರ್. ಹೌದು ಸರ್. ಇದು ವಾಟರ್ ಬಿಟ್ಟೇನೆ 2, 4, 6, 8. ಇದು 10 ಅಡಿಗೆ 10 ಅಡಿ ರೂಮ್ ಇದೆ ಸರ್. ಇದು ಇಂಟೀರಿಯರ್ ವಾಟರ್ ಬಿಟ್ಟು 10 ಕತ್ತಿದೆ ಇದು. ಇದು ಡೋರ್ ಎಲ್ಲ ಯಾವ್ದು ಹಾಕಿದ್ರೆ ಸರ್? ಇದು ಸರ್ ಇದು ವಾಸ್ಕಲ್ಲೆಲ್ಲ ಮಾಮೂಲಿ ಇದು ಹಾಕಿದೀವಿ. ಮೇನ್ ಡೋರ್ಗೆಲ್ಲ ಟೀಕ್ ಹಾಕಿದೀವಿ. ಮೇನ್ ಡೋರ್ ಟೀಕ್. ಹೌದು ಸರ್. ಇದು ವಾಸ್ಕಲ್ ಟೀಕ್ ಹಾಕಿದ್ರಾ? ಇದು ಸರ್ ಇದು ಟೀಕೆ ಸರ್. ಇದು ಟೀಕೆ. ಡೋರು ಟೀಕೆ. ಪಾಲಿಶ್ ಆಗಿದೆ ಇದು? ಹೌದು ಸರ್. ಓಕೆ, ಪಾಲಿಶ್ ಡೋರ್. ಹೌದು. ಓಕೆ, ನೆಕ್ಸ್ಟ್ ನೋಡೋಣ. ಇದು ಪೂಜಾ ರೂಮ್ ನೋಡಿ ಸರ್. ಪೂಜಾ ರೂಮ್ ತುಂಬಾ ವಿಶಾಲವಾಗಿದೆ. 5ಕ್ಕೆ 5 ಇದು ಪೂಜಾ ರೂಮು. 5ಕ್ಕೆ 4.25 ಬರುತ್ತೆ ಇನ್ನರು. POP ಮಾಡಿದ್ರೆ ಇದಕ್ಕೂ? ಹೌದು ಸರ್. ಇದು ಡೈನಿಂಗ್ ಹಾಲು, ಕಿಚನ್. ಸೂಪರ್ ಆಗಿದೆ ಸರ್ ಇಲ್ಲಿ. ಇದು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಸರ್. ವೈಟ್ ಗ್ರೇ. ಸ್ವಲ್ಪ ಲೈಟ್ ಕಲರ್ ಇರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ. ಹೌದು ಸರ್. ನೀರು ವಾಟರ್ ಇದು ವಾಶ್ ಮಾಡಿದ್ರು ಗೋಡೆಗೇನು ಹೋಗ್ಬಾರ್ದು, ಏನೇ ಇದು ಮಾಡಿದ್ರು. ಹೌದು. ಹೌದು. ಇದು ಸರ್ ಸಿಂಕ್ ಇದು ಡಿಫರೆಂಟ್ ಆಗಿದೆ ಸರ್. ಇದು ಮೆಟಾಲಿಕ್ ಇದು ತುಂಬಾ ಲೈಫ್ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಇದು ಈಗ ಮಾಮೂಲಿ ಗ್ರಾನೈಟ್ ಸಿಂಕ್ಗಿಂತ ಇದು ಸ್ವಲ್ಪ ಇಟಾಲಿಯನ್ ಕಿಚನ್ಗೆ ಮ್ಯಾಚ್ ಮಾಡಿದ್ದೀವಿ. ಹೌದು ಸರ್. ಗ್ರಾನೈಟ್ ಅಲ್ಲ ಸರ್. ಇಲ್ಲಿ ಇದೇನೋ ಡಿಫರೆಂಟ್ ಆಗಿ ಮಾಡಿದೀರಾ? ಹೌದು ಸರ್. ನೋಡಿ ಸರ್. ಊಟ ಮಾಡಿ ಕೊಡೋದಲ್ಲ. ಇದು ಏನಾನ ಎಮರ್ಜೆನ್ಸಿ ಇದ್ರೆ ಥಿಂಗ್ಸ್ ಇಸ್ಕೊಳಕ್ಕೆ, ಟೀ ಕಾಫಿ ಏನಾನ ಇಲ್ಲೇ ಕೂತಿದ್ರೆ ಎಮರ್ಜೆನ್ಸಿ ಇಸ್ಕೊಳಕ್ಕೆ. ಹೌದು. ನೋಡಿ ಸರ್. ಇದು ಮಾಸ್ಟರ್ ಬೆಡ್ರೂಮು. ಇದು 10ಕ್ಕೆ 9 ಬರುತ್ತೆ. ಕಾಮನ್ ಬಾತ್ರೂಮ್ ಬಿಟ್ಟು, ಇದು ಅಟ್ಯಾಚ್ ಬಾತ್ರೂಮ್ ಬಿಟ್ಟು 10ಕ್ಕೆ 10 ಇದೆ. ಹೌದು ಸರ್. ಎಲ್ಲ ವೆಸ್ಟರ್ನ್. ಇಂಟೀರಿಯರ್ ಕಂಪ್ಲೀಟ್. ಇಂಟೀರಿಯರ್ ಬಿಟ್ಬಿಟ್ಟು 10ಕ್ಕೆ 10 ಇದೆ ಇದು. ಸರ್ ಇದು ಪಿಲ್ಲರ್ ಇತ್ತಲ್ಲ, ಇದು ಪಿಲ್ಲರ್ಗೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಸಪ್ರೇಟ್ ಮಾಡ್ಬಿಟ್ಟಿದ್ದೀವಿ. ಸ್ಟೋರೇಜ್ ಆಗುತ್ತೆ. ಡ್ರೆಸ್ಸಿಂಗ್ ಏನಾನ ಐಟಮ್ ಇದೆ ಫುಲ್ ಅಲ್ಲಿ ಇಟ್ಕೊಂಬೋದು. ಹೌದು ಸರ್. ಹೌದು ಸರ್. ಇದೆಲ್ಲ ಸೀಕ್ರೆಟ್. ಇದು ಸೀಕ್ರೆಟ್ ಲಾಕರ್ ಇದೆ. ಇದಕ್ಕೆ ಇದೊಂದು ಹ್ಯಾಂಡ್ ಹಾಕ್ಬೇಕು ಅಷ್ಟೇ ಸರ್. ಇದು ಓಪನ್ ಇದೆ ಒಳಗಡೆ ಫುಲ್. ಈ ತರ ಇದೆ ನೋಡಿ ಇದು. ಈ ಕಡೆ ಒಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಇದು ಸ್ಟಡಿ ರೂಮ್ ಅಂತ ಹೇಳ್ಬಿಟ್ಟು ಹುಡುಗರಿಗೆ. ಇದು 9ಕ್ಕೆ 10. 9/10 ಇದು. ಕಬೋರ್ಡ್ ಬಿಟ್ಟು 9ಕ್ಕೆ 9 ಬರುತ್ತೆ. ಹೌದು ಸರ್. ಹೌದು ಸರ್. ರೂಮ್ಗಳಿಗೆಲ್ಲ POP ಮಾಡಿಸಿದ್ದೀವಿ. ಹೌದು. ಹ್ಯಾಂಡ್ ವಾಶ್ ಎಲ್ಲ ಇದೆ. ಎಲ್ಲ ವೆಟ್ರಿಫೈಡ್ ಸರ್. 2x4 ಸರ್. ಹೇಳಿ ಸರ್. ಇದೆಲ್ಲ ಎಲ್ಲಾರು ಮಾಮೂಲಿ ಐಫೈ ಹಾಕ್ತಾರೆ. ನಾವು ಜಿಮ್ಮಿ ಹಾಕಿದೀವಿ.
ಮತ್ತೆ ಇದು ಅಷ್ಟೇ ಇಂಟೀರಿಯಲ್ ಅಷ್ಟೇ ನಾವೇ ನಿಂತ್ಕೊಂಡು ಮಾಡಿಸಿರೋದು. ಮೇನ್ ರೋಡ್ಗೆ 500 ಮೀಟರ್ಸ್ ಅಷ್ಟೇ ಇದು ನಿಯರು. ಆಚಾರ್ಯ ಕಾಲೇಜ್ ಅಷ್ಟೇ ವಾಕಬಲ್ಲು. ಓಕೆ ರೆಂಟ್ ಪರ್ಪಸ್ ಆಗಲಿ ಇಲ್ಲಿ ಓನ್ಗಾಗಲಿ ತುಂಬ ಚೆನ್ನಾಗಿದೆ ಲೊಕೇಶನ್. ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ 2 ಸಲ ಎಷ್ಟು ಬಾಡಿಗೆ ಬರ್ಬೋದು ಸರ್? ಸರ್ ಕೆಳಗಡೆ ಒಂದು 15,000 ಮೇಲ್ಗಡೆ ಒಂದು 20,000 ಇಟ್ಕೊಳ್ಳಿ 35,000 ಅಂತೂ ಖಂಡಿತ ಗ್ಯಾರಂಟಿ 100% ಬರುತ್ತೆ. ಹೌದಾ? ಹೌದು ಸರ್. ಓಕೆ ಸರ್, ಇದು ಮೆಜೆಸ್ಟಿಕ್ ಇಂದ ಎಷ್ಟು ದೂರ ಆಗುತ್ತೆ? ಮೆಜೆಸ್ಟಿಕ್ ಇಂದ 14 ಕಿಲೋಮೀಟರ್ ಆಗ್ಬೋದು ಸರ್. ಹೌದಾ? ಓಕೆ. ನೆಕ್ಸ್ಟ್ ಇದು ನಿಯರೆಸ್ಟ್ ಮೆಟ್ರೋ ಅಂದ್ರೆ? ನಿಯರೆಸ್ಟ್ ಮೆಟ್ರೋ ಅಂದ್ರೆ ಈಗ ನಾಗಸಂದ್ರ ಮೆಟ್ರೋ ಇದೆ. ಈಗ ಮಾಗಡಿ ರೋಡ್ ಸ್ಟಾರ್ಟ್ ಆಗಿದೆ, ಇನ್ನೂ ರನ್ನಿಂಗ್ ಆಗಿಲ್ಲ. ನಾಗಸಂದ್ರ ಅಂತೂ ಇಲ್ಲಿಂದ ಒಂದು 3.5 ಕಿಲೋಮೀಟರ್ ಪಕ್ಕ ಗ್ಯಾರಂಟಿ. ನಾಗಸಂದ್ರ? ಹೌದು ಸರ್. ನಿಯರ್ ಬೈ ಇದು ಸರ್ ಕಾಲೇಜು ಆಚಾರ್ಯ ಕಾಲೇಜ್ ಇದೆ ಇಲ್ಲ. ಮತ್ತೆ ಇಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಇಲ್ಲಿ ನಾಗಸಂದ್ರ ಇದು HMT ಲೇಔಟ್. ಓಕೆ ಸರ್, ಇದು ಯಾವ ಲೇಔಟ್ ಅಲ್ಲಿ ಬರುತ್ತೆ ಇದು? ಅಂದ್ರೆ ಸರ್ ಇದು ವಿದ್ಯಮಾನ ನಗರ ವೆಸ್ಟ್, ಆಚಾರ್ಯ ಕಾಲೇಜ್ ಆಪೋಸಿಟೇನೆ. ಓಕೆ ಸರ್, ಇದು ಏನ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ನಾವು 1,50,00,000 ಮಾಡ್ತಾ ಇದೀವಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ. ಇದು ಲೋನ್ ಎಲ್ಲ ಆಗುತ್ತೆ? ಹೌದು ಸರ್, ಖಂಡಿತ. ಈ ಖಾತಾ ರೆಡಿ ಇದೆ, ಟ್ಯಾಕ್ಸ್ ಗೀಕ್ಸ್ ಎಲ್ಲ ಅಪ್ ಟು ಡೇಟ್ ರೆಡಿ ಇದೆ. ಡಾಕ್ಯುಮೆಂಟ್ ಜಿನಿಯನ್ ಜನರಲ್ ಪ್ರಾಪರ್ಟಿ. ಓಕೆ, ನೀವು ಹೌದು ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್. ಈಗ ಬಂದಿದ ತಕ್ಷಣ ರಿಜಿಸ್ಟ್ರೇಷನ್? ಖಂಡಿತ. ಓಕೆ, ಇದು ಏನ್ ಸರ್ ಈ ರೋಡ್ ಇನ್ನ ಮುಂದೆ ಕಂಟಿನ್ಯೂ ಆಗುತ್ತಾ ಸರ್? ಇದು ಡೆಡ್ ಎಂಡ್ ಸರ್, ಇದು ಡೆಡ್ ಎಂಡ್ ರೋಡ್ ಇದು. ಓಕೆ, ಗಾಡಿ ಪಾರ್ಕಿಂಗ್ ಆಗಲಿ ಯಾರ ಡಿಸ್ಟರ್ಬೆನ್ಸ್ ಆಗಲಿ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಕಂಟಿನ್ಯೂ ಮನೆಗಳೇ ಇರೋದು, ಇನ್ನು ಖಾಲಿ ಜಾಗ ಯಾವುದೂ ಇಲ್ಲ. ಎಲ್ಲ ಫುಲ್ ಡೆವಲಪ್ಡ್ ಏರಿಯಾ. ಫುಲ್ ಡೆವಲಪ್ ಆಗಿದೆ ಅದು ಸರ್. ಒಂದ್ಸಲಿ ನೀವು ಮೇಲೆ ವಿಸಿಟ್ ಹಾಕ್ಬಿಟ್ರೆ ಗೊತ್ತಾಗುತ್ತೆ ಮನೆಗಳೆಲ್ಲ ಎಷ್ಟಾಗಿದೆ, ಏನು ಏರಿಯಾ ಹೆಂಗಿದೆ ಅಂತ. ಒಂದ್ಸಲಿ ಮೇಲೆ ನೋಡ್ಬಿಟ್ಟು ಬಂದ್ಬಿಡಿ. ಬನ್ನಿ ಓಕೆ ಸರ್, ಬನ್ನಿ ಸರ್. ಇದೇನು ಸರ್ ಫುಲ್ ಶೀಟ್ ಹಾಕ್ಬಿಟ್ಟಿದ್ದೀರಾ? ಸರ್ ಇದು ಮಳೆ ನೀರು ಬರ್ದಿರ ಇರಲಿ ಅಂತ ಹೇಳ್ಬಿಟ್ಟು, ಮಳೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಸ್ಟೇರ್ ಕೇಸ್ ಎಲ್ಲ ನೆನೆದಿರ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಒಳಗಡೆ ನೀರೇನು ಬರಲ್ಲ, ಮಳೆ ಬಂದ್ಲಿ ಬಿಸಿಲು ಬರಲಿ ಏನೇ ಬರಲಿ ನೀರು ಬೀಳಲ್ಲ. ನೋಡಿ ಸರ್, ಫುಲ್ಲು ಡೆವಲಪ್ ಏರಿಯಾ ಹೆಂಗಿದೆ ಅಂತ. ಹೌದು ಸರ್, ಹೌದು ಸರ್. ಈ ಕಡೆ ಸರ್ ನೈಸ್ ರೋಡ್ಗೆ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಇದು ಅಂದ್ರಳ್ಳಿ ಮೇನ್ ರೋಡ್ ಬಸ್ ಸ್ಟಾಪ್ ಆಗಲಿ ಏನಕ್ಕೆ ಆಗಲಿ ಎಲ್ಲ ವಾಕಬಲ್. ಅಂದ್ರಳ್ಳಿ ಬಸ್ ಸ್ಟಾಪ್ ಹಳ್ಳಿ ಮರ ಅಂತ ಫುಲ್ ವಾಕಬಲ್, ಒಂದು 500 ಮೀಟರ್ ಅಷ್ಟೇ. 500 ಮೀಟರ್ ಬಸ್ ಸ್ಟಾಪ್? ಹೌದು ಸರ್, ಎಲ್ಲಿ ಹೋಗ್ಬೋದು. ಓಕೆ, ನೆಕ್ಸ್ಟ್ ಸರ್ ಇದು ಈ ಕಡೆ ಬಂದ್ರೆ ಆಚಾರ್ಯ ಕಾಲೇಜು. ಓಕೆ, ನೆಕ್ಸ್ಟ್ ಅಂದ್ರೆ ಸರ್ ಇವಾಗ ಇಲ್ಲಿ ಯಾವ್ದು ಏರ್ಪೋರ್ಟ್ ಆಗ್ತಾ ಇದೆಯಲ್ಲ ಆ ಸೈಡ್ಗೆ ಅಷ್ಟೇ. ನೆಲಮಂಗ್ಲ ಅಂತಂದ್ರೆ ಅದು ಇಲ್ಲಿಂದ ಒಂದು 10 ಕಿಲೋಮೀಟರ್ ಸರ್. ಓಕೆ, ನೆಲಮಂಗ್ಲ ಅದಿನ್ನೂ ಇದಾಗಿದೆ, ಪ್ರೋಸೆಸ್ ಅಲ್ಲಿ ಇದೆ, ಗೊತ್ತಿಲ್ಲ ಅದು. ನಿಯರ್ ಒಳ್ಳೆ ಡೆವಲಪ್ಮೆಂಟ್ ಅಂತ ಆಗುತ್ತೆ. ಖಂಡಿತ ಸರ್. ಡಬಲ್ ರೇಟ್ ಸ್ವಲ್ಪ ಹೆಚ್ಚಿಗೆ ಆಗುತ್ತಲ್ಲ. ಈ ಪೆರಿಫೆರಲ್ 2 ಬಂದ್ರೆ ಸಾಕು ಸರ್ ನಮ್ಗೆ. ಕರೆಕ್ಟ್, ಅದು ಹೊಸ ರೋಡ್ ಆಗ್ತಿದೆಯಲ್ಲ, ಅದೆಷ್ಟು ದೂರ ಸರ್? ಇಲ್ಲಿಂದ ಒಂದು 2ರಿಂದ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟೇ ಇದು. ಪೆರಿಫೆರಲ್ ರಿಂಗ್ ರೋಡ್? ಹೌದು 8 ಲೈನ್. ಹೌದು. ಅದೇನಾನು ಬಂತು ಅಂತಂದ್ರೆ ನಮ್ದು ಇದು 1:3 ಆಗುತ್ತೆ ಗ್ಯಾರಂಟಿ. ಓಕೆ ಸರ್, ಇವಾಗ ಎಷ್ಟು ನಡೀತಾ ಇದೆ ಸರ್ ಇಲ್ಲಿ ಪ್ರೈಸ್? ಸರ್ ಇಲ್ಲಿ ಲ್ಯಾಂಡ್ ಪ್ರೈಸ್ 8,000 ರೂಪಾಯಿ ಇದೆ. ಓಕೆ, ನಾವು ಹೇಳ್ತಾ ಇರೋದೇ ರೀಸನಬಲ್. 8,000 ಅಂದ್ರೆ ಎಷ್ಟಾಗ್ಬೋದು ಸರ್? 30 ಈ ಸೈಟಿಗೆ ಬರೀ ತಗೊಂತೀವಿ ಅಂದ್ರೆ ಒಂದು 90ರಿಂದ 95 ಲಕ್ಷ ಅಂತೂ ಖಂಡಿತ ಸೈಟ್, ಖಾಲಿ ಸೈಟ್. ಬರೀ ಸೈಟ್ ಎಷ್ಟಾಗುತ್ತೆ? ಹೌದು ಸರ್, ಖಂಡಿತ. ಆಲ್ಮೋಸ್ಟ್ ಇನ್ನೇನು 1.5 ಲಕ್ಷಕ್ಕೆ 1.5 ಕೋಟಿಗೆ ಮನೆ ಸಮೇತ ಕೊಡ್ತಾ ಇದೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ, ಅವ್ರ ಕ್ಯಾಶ್ ಮೇಲೆ ಡಿಪೆಂಡ್. ಓಕೆ, ಲೋನ್ ಯಾವ ತರ ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡ್. ಇದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲ? ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಆಗಲ್ಲ, ಬೇರೆ ಬ್ಯಾಂಕ್ ಅಲ್ಲಿ ಎಲ್ಲ ಆಗುತ್ತೆ. BBMP B ಈ ಖಾತಾ. ಓಕೆ, ಅಂದ್ರೆ ರೆಡಿ ಇದೆ ಇವಾಗ? ಹೌದು ಸರ್, ತೊಂದರೆ ಇಲ್ಲ. ಹೌದು ಸರ್. ನಮ್ಗೆ ಈ ಖಾತಾ ಬೇಕು, ಏ ಖಾತಾ ಬೇಕು ಅಂದ್ರೂ ಮಾಡಿಸ್ಕೊಬೋದು. ಈಗ ನಾವು ಅದ್ರ ಅಮೌಂಟ್ ಕಟ್ಟಬೇಕಾಗುತ್ತೆ 5%. ನೀವು ಬೇಕು ಅಂದ್ರೆ ಏ ಖಾತಾ ಮಾಡಿಸ್ಕೊಬೋದು ಸರ್. ಹೌದು, ಇಲ್ಲ ನಾವು ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಬೇಕು ಅಂದ್ರೆ ಮಾಡಿಸ್ಕೊಬೋದು. ಆಪ್ಷನ್ ಇದೆ? ಆಪ್ಷನ್ ಇದೆ. ಕಟ್ಟಬೇಕು. ಹೌದು ಸರ್, ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ 5% ಕಟ್ಟಬೇಕು ಸರ್. ಓಕೆ, 5% ಕಟ್ಟಿದ್ರೆ ಆಗುತ್ತೆ? ಹೌದು, ಖಂಡಿತ. ಓಕೆ ಸರ್. ಓಕೆ, ಮತ್ತೆ ಸರ್ ಇದು ನೆಗೋಷಿಯಬಲ್ ಆಗುತ್ತಾ ಹೇಗೆ ಸರ್? ಖಂಡಿತ ಮಾಡ್ಕೊಡೋಣ ಸರ್. ಅದೇ ಹೇಳಿದ್ನಲ್ಲ ಸರ್, ಕ್ಯಾಶ್ ಮೇಲೆ ಡಿಪೆಂಡ್. ಓಕೆ, ಅಂದ್ರೆ ಯಾವ ತರ ಅವ್ರು ಪ್ರೊಸೆಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್, ಟೈಮಿಂಗ್ಸ್ ಓಕೆ ಅದ್ರ ಮೇಲೆ ಡಿಪೆಂಡ್ ಸರ್. ಇದು ಮತ್ತೆ ವಿಸಿಟ್ ಗೆ ಅವೈಲೇಬಲ್ ಇದೆಯಲ್ಲ? ಖಂಡಿತ ಸರ್. ಫೋನ್ ಮಾಡಿದ್ರೆ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ, ಬರ್ಲಿ, ನಾವು ತೋರಿಸಿ ಮನೆ ತೋರಿಸ್ತೀವಿ. ಖಂಡಿತ ತೋರಿಸ್ತೀವಿ. ಓಕೆ ಸರ್, ಈಗ ನಿಮ್ಮಿಂದ ತುಂಬಾ ಅನುಕೂಲ ಆಗಿದೆ. ಓಕೆ ಸರ್, ನೆಕ್ಸ್ಟ್ ಇದೇ ತರ ಮಾಡ್ತಾರೇನ ನೋಡೋಣ. ನೆಕ್ಸ್ಟ್ ನಿಮ್ಮಿಂದ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತೀವಿ. ನಮ್ಮಿಂದ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಹೌದು ಸರ್, ಖಂಡಿತ. ವೀಕ್ಷಕರಿಗೂ ಕೂಡ ಒಳ್ಳೆ ಪ್ರಾಪರ್ಟಿ, ಒಂದ್ ಒಳ್ಳೆ ಮನೇನ ನೀವು ಕೊಡಿ ಅಂತ ನಾನು ಹೇಳ್ತೀನಿ ಸರ್. ಖಂಡಿತ ಅದು ನೀವು ಏನು ನಾವು ತೋರಿಸ್ತಾ ಇದೀವಿ ಅದು 100% ಜಿನಿಯನ್ ಡಾಕ್ಯುಮೆಂಟ್ ಎಲ್ಲ ಸಮಾಧಾನದಾಗಿದೆ. ಕಸ್ಟಮರ್ಗೂ ನಿಮ್ಮಿಂದ ಒಳ್ಳೇದಾಗ್ಬೇಕು.
ನಮಗೂ ಒಳ್ಳೇದಾಗಬೇಕು, ಕಸ್ಟಮರ್ಗೂ ಒಳ್ಳೇದಾಗಬೇಕು, ನಿಮ್ಗೂ ಒಳ್ಳೇದಾಗಬೇಕು. ಒಂದು ಮಾಡೋದೊಂದು ಖಂಡಿತ ಅದಂತೂ ಇಲ್ಲ. ಜನರಲ್ ಪ್ರಾಪರ್ಟಿ ಅವ್ರು ಎಲ್ಲೇ ಲೀಗಲ್ ಆಗಿ ಚೆಕ್ ಮಾಡ್ಕೊಂಡ್ಲಿ ಓಕೆ 100% ಗ್ಯಾರಂಟಿ. ಇದು ಲೀಗಲ್ಗೆ ಟೈಮಿಂಗ್ ಕೊಡ್ತೀರಾ ಸರ್ ನೀವು? ಖಂಡಿತ ಸರ್, ನಾವು ಏನ್ ಡಾಕ್ಯುಮೆಂಟ್ ಟೋಕನ್ ಕೊಟ್ಬಿಟ್ಟು ಒಂದು ಪೇಪರ್ ತಗೊಂಡ್ರೆ 1 ವಾರ ಟೈಮ್ ಗ್ಯಾರಂಟಿ ಕೊಡ್ತೀವಿ. ಅವ್ರು ಲೀಗಲ್ ವೆರಿಫೈ ಮಾಡ್ಕೊಂಡು ಆಮೇಲೆ ನೀವು ಮುಂದೆ ನೆಕ್ಸ್ಟ್ ಪ್ರೊಸೀಜರ್ ಮಾಡಲಿ ಅಂತ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಆಯ್ತು, ಥ್ಯಾಂಕ್ ಯು.